ನಮ್ಮ ಅಡಿಕೆ ತೋಟದ ಒಂದು ದೊಡ್ಡ ಲಾಭ ಏನಂತ ಹೇಳಿದರೆ, ನಮಗೆ ಎಷ್ಟು ಸಾಧ್ಯ ಅಷ್ಟು ಎಡೆ ಕೃಷಿ ಮಾಡಲಿಕ್ಕೆ ಆಗ್ತದೆ ಸ್ನೇಹಿತರೆ. ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ಇದು ನನ್ನ ರಬ್ಬರ್ ಕೃಷಿ. ಈ ರಬ್ಬರ್ ಕೃಷಿಯ ಒಂದು ಅನಾನುಕೂಲತೆ ಅಂತ ಹೇಳ್ಬೋದು. ಅದೇನಂತ ಹೇಳಿದರೆ, ಈ ರಬ್ಬರ್ ತೋಟದ ಒಳಗಡೆ ಯಾವುದೇ ರೀತಿಯ ಎಡೆ ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವರು ಕೇಳ್ಬೋದು ಯಾಕೆ ಆಗೋದಿಲ್ಲ ಅಂತ. ನಾವು ಯಾವುದೇ ಕೃಷಿ ಮಾಡಬೇಕಾದ್ರೂ, ಒಂದು ತೋಟದ ಒಳಗಡೆ ಕೃಷಿ ಮಾಡಬೇಕಾದ್ರೆ ಅಲ್ಲಿ ಕೂಡ ಹೆಚ್ಚಿನ ಎಲ್ಲ ಗಿಡಗಳಿಗೂ 50% ಬಿಸಿಲು ಬೇಕು. ಬಿಸಿಲೇ ಇಲ್ಲದೆ ಯಾವುದೇ ಕೃಷಿ ಕೂಡ ಆಗೋದಿಲ್ಲ ಸ್ನೇಹಿತರೆ. ಅಡಿಕೆಗೆ 100% ಬಿಸಿಲು ಬೇಕು, ಅದೇ ರೀತಿ ರಬ್ಬರ್ಗೆ ಕೂಡ 100% ಬಿಸಿಲು ಬೇಕು. ಆದರೆ ಈ ರಬ್ಬರ್ ತೋಟದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ರಬ್ಬರ್ ಮರಗಳೆಲ್ಲ ದಟ್ಟವಾಗಿ ಹಬ್ಬಿಕೊಂಡಿರ್ತದೆ, ಎಲೆಗಳೆಲ್ಲ ತೋಟದ ಒಳಗಡೆ 10-20% ಮಾತ್ರ ಬಿಸಿಲು ಬೀಳುವುದು. ಈ 20% ಬಿಸಿಲಿನಲ್ಲಿ ಯಾವುದೇ ಕೃಷಿ ಕೂಡ ಉದ್ಧಾರ ಆಗೋದಿಲ್ಲ ಸ್ನೇಹಿತರೆ. ನಮ್ಮ ಅಡಿಕೆ ತೋಟದ ಒಂದು ದೊಡ್ಡ ಲಾಭ ಏನಂತ ಹೇಳಿದರೆ, ನಮಗೆ ಎಷ್ಟು ಸಾಧ್ಯ ಅಷ್ಟು ಎಡೆ ಕೃಷಿ ಮಾಡಲಿಕ್ಕೆ ಆಗ್ತದೆ ಸ್ನೇಹಿತರೆ. ನಮಗೆ ಅಡಿಕೆಯಲ್ಲೂ ಸಾಕಷ್ಟು ಹಣ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ಅಡಿಕೆ ತೋಟದ ಒಳಗಡೆ ಕೂಡ ಬೇಕಾದಷ್ಟು ಎಡೆ ಕೃಷಿ ಮಾಡಿ ಹಣವನ್ನು ಮಾಡಿಕೊಳ್ಬೋದು. ಆದರೆ ನಾನು ನೋಡಿದ ಮಟ್ಟಿಗೆ ಈ ಅಡಿಕೆ ತೋಟದ ಒಳಗಡೆಯೂ ಯಾರೂ ಎಡೆ ಕೃಷಿ ಮಾಡ್ತಾ ಇಲ್ಲ. ಅಂದರೆ ಸಾಕಷ್ಟು ಜನರಿಗೆ ಇದರ ತಿಳುವಳಿಕೆಯೇ ಇಲ್ಲ. ಕೃಷಿ ಅಂತ ಒಬ್ಬ ಹಿಡಿತಾರೆ ಹೊರತು ಈ ಕೃಷಿ ಅಂತ ಹೇಳಿದರೆ ಏನು ಅಂತಲೇ ತಿಳ್ಕೊಂಡಿರೋದಿಲ್ಲ. ಕೃಷಿ ಅಂತ ಹೇಳಿದರೆ ನಮ್ಮ ಜಮೀನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವಿಧದ ಗಿಡಗಳನ್ನು ನೆಟ್ಟು ನಾವು ಹಣ ಮಾಡಿಕೊಳ್ಬೇಕು ಮುಖ್ಯವಾಗಿ. ಅಷ್ಟೇ ಅಲ್ಲದೆ ಖುಷಿಯನ್ನು ಪಡೆದುಕೊಳ್ಬೇಕು. ಈ ಎರಡು ಕೂಡ ಗೊತ್ತಿಲ್ಲ ಜನರಿಗೆ. ಹಣ ಮಾಡಿಕೊಳ್ಳುವುದೂ ಗೊತ್ತಿಲ್ಲ, ಸಾಲದಲ್ಲಿ ಮುಳುಗಿ ಹೋಗಿರ್ತಾರೆ. ಖುಷಿಯನ್ನು ಪಡ್ಕೊಳ್ಳಲಿಕ್ಕೂ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಸಾಲ ಮಾಡಿರ್ತಾರೆ, ಮತ್ತು ಎಲ್ಲಿಂದ ಖುಷಿ. ನಾವು ಯಾವುದೇ ಒಂದು ಎಡೆ ಕೃಷಿ ಅಂತ ಹೇಳಿದರೆ ಏನು ನೋಡಿ, ಇಲ್ಲಿ ನಾನು 4 ಅಡಿಕೆ ಗಿಡದ ಮಧ್ಯೆ ಒಂದು ಬಾಳೆ ನೆಟ್ಟಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಒಂದು ಗೊನೆ ಬಂದಿದೆ ಅಂತ ನೋಡಿ, ಕಾಣ್ಬೋದು ನಿಮಗೆ. ಇದರಿಂದ ಲಾಭ ಏನು ನಮಗೆ? ಈ ಗೊನೆಯಿಂದ ನಮಗೆ ಹಣ್ಣು ಸಿಗ್ತದಾ, ಅದರಿಂದ ಮಾರಿ ಹಣ ಸಿಗ್ತದಾ, ಅದೊಂದು ಲಾಭ. ಆದರೆ ಇನ್ನು ಅದಕ್ಕಿಂತ ಡಬಲ್ ಏನು ನೋಡಿ, ಇಲ್ಲಿ ಬಿದ್ದಿರುವಂಥದ್ದು ಕಾಣಿರ್ಬೋದು ನಿಮಗೆ. 4 ಅಡಿಕೆ ಗಿಡದ ಮಧ್ಯಕ್ಕೆ ಬಿದ್ದಿದೆ. ಇಲ್ಲಿ ಗಮನಿಸಬೇಕಾದ ಇನ್ನು ಸೂಕ್ಷ್ಮವಾಗಿ ನೀವು ನೋಡಿ, ಇದು ಈಗಷ್ಟೇ ಬಿದ್ದಿರುವಂಥದ್ದೆಲ್ಲ ನೋಡಿ. ಇದು ಜೀವಿಗಳಿಗೆ ಆಹಾರ ಆಗ್ತಾಯಿದೆ ನೋಡಿ, ಗಮನಿಸಿ ನೀವು. ಇದರ ಮೇಲ್ಗಡೆ ಕಣ್ಣಿಗೆ ಕಾಣುವಂಥದ್ದೇ ಜೀವಿಗಳು ಓಡಾಡೋದು ನಿಮಗೆ ಕಾಣ್ಬೋದು. ಅಂದರೆ ವಿಷಯ ಏನಂತ ಹೇಳಿದರೆ, ಇದನ್ನು ಜೀವಿಗಳು ತಿಂತದೆ ಸ್ನೇಹಿತರೆ. ಈ ಜೀವಿಗಳಿಗೆ ಇದು ಆಹಾರ. ಈ ಆಹಾರವನ್ನು ತಿಂದ ಜೀವಿಗಳು, ಸೂಕ್ಷ್ಮಾಣುಜೀವಿಗಳು ಮತ್ತು ಎರೆಹುಳ, ಗೆದ್ದಲು ಎಲ್ಲ ಇರ್ತದೆ. ಅಲ್ಲಿ ನೋಡಿ ಹೇಗೆ ಆಗಿದೆ ಅಂತ. ಗೊಬ್ಬರದ ಅಂಶ ನೋಡಿ, ಇಲ್ಲಿ ನಿಮಗೆ ನೇರವಾಗಿ ಕಾಣ್ಬೋದು ನೋಡಿ. ಇಲ್ಲಿ ಜೀವಿಗಳು ಓಡಾಡುವುದನ್ನು ಕಾಣ್ಬೋದು, ಇರುವೆಗಳು ಇರ್ಬೋದು ನೋಡಿ. ಇಲ್ಲಿ ಕಾಣ್ಬೋದು ನೀವು ಸೂಕ್ಷ್ಮವಾಗಿ, ಇದು ಅಡಿಕೆ ಗಿಡದ ಬೇರು, ಗೊಬ್ಬರ ಹೀರ್ಕೊಳ್ಳುವ ಬೇರು ಕಾಣ್ಬೋದು ನಿಮಗೆ. ಅಡಿಕೆ ಮರ ಎಲ್ಲಿದೆ? ದೂರದಲ್ಲೇ ಇದೆ ನೋಡಿ. ಇಷ್ಟು ದೂರದಲ್ಲಿರುವಾಗ ಅಡಿಕೆ ಮರದ ಬೇರೆಲ್ಲಿದೆ ಅಂತ ಹೇಳಿದರೆ, ಅಡಿಕೆ ಮರದ ಬುಡದಲ್ಲಿಲ್ಲ. ಬುಡದಲ್ಲಿ ಹುಟ್ಟುವ ಜಾಗ ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ, ಆದರೆ ಇಲ್ಲಿ ನೇರವಾಗಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಹೀಗೆ ನಾವು ಎಡೆ ಕೃಷಿ ಮಾಡಿದಾಗ ನಮಗೆ ಲಾಭ ಆಗೋದು ಮುಖ್ಯವಾಗಿ ನಮ್ಮ ಮುಖ್ಯ ಬೆಳೆ ಅಂತ ಅಡಿಕೆಯಲ್ಲಿ ನಿಮಗೆ ಸಾಕಷ್ಟು ಇಳುವರಿಯನ್ನು ಪಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ತೋರಿಸ್ತೇನೆ ನಿಮಗೆ. ಈ ಬಾಳೆ ಗಿಡದ ಹತ್ತಿರ ಇರುವ ಅಡಿಕೆ ಗಿಡವನ್ನು ನೋಡಿ. ಇಲ್ಲಿ ನೋಡಿ ಹೇಗಿದೆ ಅಂತ. ಇದರಲ್ಲಿ ಇಳುವರಿಯನ್ನು ನೋಡಿ. ಬಾಳೆ ಗಿಡ ಇಲ್ಲಿ ಇದೆ. ಆಮೇಲೆ ಈಚೆ ಬದಿಯ ತೋಟ ಗಿಡವನ್ನು ತೋರಿಸ್ತೇನೆ ನೋಡಿ ಹೇಗಿದೆ ಅಂತ. ನೋಡಿ ಅಲ್ಲಿ ನೋಡಿ ಕಾಣ್ಬೋದು ನಿಮಗೆ. ನೋಡಿ ಇಲ್ಲಿ ನಾನು ನಿಮಗೆ ಯಾಕೆ ಅಡಿಕೆಯನ್ನು ತೋರಿಸ್ತಾ ಇದ್ದೇನೆ ಅಂತ ಹೇಳಿದರೆ, ಸಾಕಷ್ಟು ಜನರಿಗೆ ಒಂದು ಸಮಸ್ಯೆ ಏನಂತ ಹೇಳಿದರೆ, ಎಡೆ ಕೃಷಿ ಮಾಡಿದರೆ ಗೊಬ್ಬರವನ್ನು ತಿಂತದೆ ಅಂತ ಅಡಿಕೆ ಮರದ್ದು. ಇಲ್ಲಿ ನಾನು ಇನ್ನೂ ಹೇಳಲಿಕ್ಕೆ ಬಂದಿರುವ ವಿಷಯ ಏನಂತ ಹೇಳಿದರೆ, ಜಾಯಿಕಾಯಿ ಗಿಡದ ಬಗ್ಗೆ ಸ್ನೇಹಿತರೆ. ಈಗಾಗಲೇ ಜಾಯಿಕಾಯಿ ನಮಗೆ ಕೊಯ್ಲಿಗೆ ಪ್ರಾರಂಭ ಆಗಿದೆ. ಸಾಕಷ್ಟು ಕೊಯ್ದು ಸಹ ಆಗಿದೆ. ಈಗ 2-3 ದಿನಕ್ಕೊಮ್ಮೆ ನಾವು ಕೊಯ್ಲು ಮಾಡ್ತಾಯಿದ್ದೇವೆ. ಹಾಗಾಗಿ ಈಗ ಕೊಯ್ಲು ಮಾಡಲಿಕ್ಕೆ ಅಂತ ಬಂದದ್ದು ನೋಡಿ. ನಾವು ಜಾಯಿಕಾಯಿ ಗಿಡವನ್ನು ನೆಟ್ಟ ಕಾರಣ ನಮ್ಮ ಮನೆಯ ಎಡೆ ಖರ್ಚು ಅಂತ ಹೇಳ್ತೇವೆ ನೋಡಿ. ಈ ಅಡಿಕೆಯನ್ನು ನಾವು ಒಣಗಿಸಿ ವರ್ಷಕ್ಕೆ ಒಂದು ಸಲ ಮಾರಾಟ ಮಾಡ್ತೇವೆ, ಹಳೆ ಅಡಿಕೆ ಮಾಡಿ. ಹಾಗಾಗಿ ಅದನ್ನು ನಾವು ಒಳ್ಳೆಯ ರೇಟ್ ಇರುವಾಗಲೇ ಕೊಡುವುದು, ಪದೇ ಕೊಡುವ ಅಗತ್ಯ ಇಲ್ಲ. ಆಮೇಲೆ ನಮ್ಮ ಖರ್ಚಿಗೆ ಸೈಡ್ ಖರ್ಚೆಲ್ಲ ಇರ್ತದಲ್ಲ ನೋಡಿ, ಅದಕ್ಕೆಲ್ಲ ಇಂಥ ಜಾಯಿಕಾಯಿ ಅಥವಾ ಬಾಳೆ ಅಥವಾ ಕೊಕ್ಕೋ ಈ ರೀತಿಯಂಥ ಕೃಷಿ ಮಾಡಿದರೆ ನಮಗೆ ಎಡೆ ಖರ್ಚಿಗೂ ಸಾಕಷ್ಟು ಹಣ ಸಿಗ್ತದೆ ನೋಡಿ. ಜಾಯಿಕಾಯಿ ಮಳೆಗಾಲದಲ್ಲಿ ಸಿಗುವಂಥ ಒಂದು ಬೆಳೆ. ಮಳೆಗಾಲ ಪ್ರಾರಂಭ ಆಗುವಾಗ ಅಂತಂದರೆ ಸಾಧಾರಣವಾಗಿ ಜೂನ್ ತಿಂಗಳಿಗೆ ಮೊದಲೇ, ನನಗೆ ಈಗ ಒಂದು 15 ದಿನ ಆಯಿತು ಕೊಯ್ಲು ಪ್ರಾರಂಭ ಆಗಿ. ಕೊಯ್ಲು ಮಾಡಲಿಕ್ಕೆ ಏನು ಕಷ್ಟ ಇಲ್ಲ ಸ್ನೇಹಿತರೆ. ನೋಡಿ ಈ ರೀತಿ ಬಿರುದು ನಿಲ್ತದೆ, ಚೆನ್ನಾಗಿ ಬೆಳವಣಿಗೆ ಆದ್ದು ನಿಮಗೆ ಕಾಣ್ಬೋದಾ. ಇದನ್ನು ನಾವು ಕೊಯ್ಯೋದು ಈ ರೀತಿ
ನೋಡಿ ಎಷ್ಟು ಗುಣಮಟ್ಟದ ಕಾಯಿ ಅಂತ ಹೇಳಿದರೆ ಇದೊಂದು ಸ್ಪೆಷಲ್ ವೆರೈಟಿ ಸ್ನೇಹಿತರೆ. ಈ ಜಾಯಿಕಾಯಿ ಗಿಡ, ಇಂಥ ಗಿಡಗಳು ನಿಮಗೆ ಬೇಕಿದ್ದರೆ ನನಗೆ ನನ್ನ ನಂಬರ್ ಇದೆ ಡಿಸ್ಕ್ರಿಪ್ಷನಲ್ಲಿ, ಅದಕ್ಕೆ ಕಾಲ್ ಮಾಡಿ. ನಾನು ನಿಮಗೆ ಅದರ ಫೋನ್ ನಂಬರನ್ನು ಕೊಡ್ತೇನೆ. ನೋಡಿ ಎಷ್ಟು ಸುಲಭ. ನೋಡಿ ಇಲ್ಲಿ ಇರುವಂಥದ್ದು 3 ಉತ್ಪನ್ನ ನಿಮಗೆ ಕಾಣ್ಬೋದು. 3 ಐಟಮ್ ನಿಮಗೆ 3 ಎರಡೇ ಕಾಣ್ತದೆ, 3 ಉತ್ಪನ್ನ ಇದೆ ಇದರಲ್ಲಿ. ನೋಡಿ ಇದು ಸಿಪ್ಪೆ. ಇದರಲ್ಲೂ ಕೂಡ ಸಾಕಷ್ಟು ಉತ್ಪನ್ನ ಮಾಡ್ತಾರೆ. ನಮಗೆ ಉಪ್ಪಿನಕಾಯಿ ಮಾಡ್ಬೋದು ಸ್ನೇಹಿತರೆ. ಇದು ಸ್ವಲ್ಪ ಹುಳಿ ಮತ್ತು ಸಿಹಿ ಮಿಶ್ರಿತವಾಗಿದೆ. ಅಷ್ಟಲ್ಲದೆ ಸಾಕಷ್ಟು ಪರಿಮಳ ಕೂಡ ಇದೆ ಈ ಸಿಪ್ಪೆ. ಇದರಲ್ಲಿ ವೈನ್ ಕೂಡ ಮಾಡ್ತಾರೆ. ಸಾಕಷ್ಟು ಉತ್ಪನ್ನಗಳಿಗೆ ಮದ್ದಿಗೂ ಹೋಗ್ತದೆ. ಆದರೆ ಸದ್ಯಕ್ಕೆ ಇದಕ್ಕೆ ಅಷ್ಟೊಂದು ಬೆಲೆ ಇಲ್ಲ. ನಮಗೆ ಇದರ ಮುಖ್ಯ ಉತ್ಪನ್ನ ಯಾವುದು? ಇದಕ್ಕೆ ಸಾಕಷ್ಟು ಬೆಲೆ ಇರೋದು. ಇದನ್ನು ನಾವು ಅಷ್ಟೊಂದು ಇದರ ಸಿಪ್ಪೆಯನ್ನು ನಾವು ಅಡಿಕೆ ಮರದ ಮಧ್ಯಕ್ಕೆ ಹಾಕಿಬಿಟ್ರೆ ಆಯಿತು. ನಮಗೆ ಅದು ಇನ್ನು ಜೀವಿಗಳೆಲ್ಲ ತಿಂದು ಅದು ಕೂಡ ಆರೋಗ್ಯವಾಗಿ ಬೆಳೀತದೆ. ನೋಡಿ ನಮಗೆ ಈಗ ಇರುವಂಥದ್ದು ಇದು. ನೋಡಿ ನಿಮಗೆ ಇಲ್ಲಿ ಕಾಣ್ಬೋದು ಏನಂತ ಹೇಳಿದರೆ, ಈ ಪತ್ರೆ ಅಂತ ಹೇಳ್ತಾರೆ ನೋಡಿ, ಕೆಂಪಾಗೆ ಕಾಣ್ತದೆ ನೋಡಿ, ಇದು ಪತ್ರೆ. ಇದರ ಒಳಗೆ ಇರುವಂಥ ಕಾಯಿಗೆ ಗೋಟ್ ಅಂತ ಹೇಳ್ತಾರೆ. ತಳಿಯ ವಿಶೇಷತೆ ನೋಡಿ, ಇಲ್ಲಿ ಕೆಲವು ತಳಿಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಕೆಂಪಗಿನ ಪತ್ರೆ ತುಂಬ ತೆಳುವಾಗಿ ಎಲ್ಲ ಈಗ ಗ್ಯಾಪ್ ಬಿಟ್ಟಿರ್ತದೆ. ಹಾಗಾಗಿ ನಮಗೆ ಸಾಕಷ್ಟು ಪತ್ರೆ, ನಮಗೆ ಕಾಯಿಗಳು ಸಿಕ್ಕಿದ್ರೂ ಕೂಡ ಸಾಕಷ್ಟು ಈ ಪತ್ರೆಗೆ ಇರುವುದು ನಿಜವಾದ ರೇಟು, ಬೆಲೆ ಕೆಜಿಗೆ 1,500 ರೂಪಾಯಿವರೆಗಿದೆ. ಆದರೆ ಕೆಲವು ತಳಿಗಳಲ್ಲಿ ಏನಾಗ್ತದೆ, ಈ ಪತ್ರೆಯ ಪ್ರಮಾಣ ಕಮ್ಮಿ ಇರ್ತದೆ, ಗೋಟಿಗೆ ಅಂಟಿಕೊಂಡಿರುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಮಾತ್ರ ಸ್ವಲ್ಪ ಗ್ಯಾಪ್ ಬಿಟ್ಟಿದೆ, ಆಮೇಲೆ ಇಲ್ಲಿ ಸ್ವಲ್ಪ. ಆದರೆ ಕೆಲವು ನಾನು ನೋಡಿದ ಮಟ್ಟಿಗೆ ಈ ಪತ್ರೆ ತುಂಬ ಕಮ್ಮಿ ಇರ್ತದೆ, ಗೋಟು ಕ್ಲಿಯರಾಗಿ ಕಾಣ್ತಾ ಇರ್ತದೆ. ಇಲ್ಲಿ ಏನಾಗಿದೆ, ಈ ತಳಿಯಲ್ಲಿ ಈ ಪತ್ರೆಯ ಪ್ರಮಾಣ ತುಂಬ ಅಧಿಕ ಇದೆ. ನೋಡಿ ನೀವು ನೇರವಾಗಿ ಕಾಣ್ಬೋದು ನಿಮಗೆ. ಅದು ನಾನು ನೆಟ್ಟಿರುವಂಥ ತಳಿಯ ವಿಶೇಷತೆ ಸ್ನೇಹಿತರೆ. ನೋಡಿ ಬೇಕಾದಷ್ಟು ಕಾಯಿಗಳನ್ನು ಬಿಟ್ಟಿದೆ. ಇದು 5.5 ವರ್ಷ ಪ್ರಾಯ ಆಗಿದೆ ಈಗ ಅಷ್ಟೇ, ಏನು ದೊಡ್ಡ ಪ್ರಾಯದ ಗಿಡ ಅಲ್ಲ ಇದು. ಆದರೂ ಸಾಕಷ್ಟು ಕಾಯಿಗಳನ್ನು ಬಿಟ್ಟಿದೆ. ಅಲ್ಲದೆ ನಮಗೆ ಒಳ್ಳೆಯ ಹಣವನ್ನು ಮಾಡಿ ಕೊಡ್ತಾ ಇದ್ದೆ, ನಾನು ಹೇಳಿದೆ ಅಲ್ವಾ, ಮಳೆಗಾಲದ ಖರ್ಚಿಗೆ. ಇದನ್ನು ಕೊಯ್ದ ನಂತರ ಏನು ಮಾಡಬೇಕು, ಇದನ್ನು ಈಗ ಓಪನ್ ಮಾಡಬೇಕು ಸ್ನೇಹಿತರೆ. ಇಲ್ಲಿ ನಿಮಗೆ ಕಾಣಸಿಗುವಂಥದ್ದು ಗೋಟು. ನೋಡಿ ಈ ಗೋಟು ಮತ್ತು ಇದನ್ನು ಚೆನ್ನಾಗಿ ಒಣಗಿಸಬೇಕು. ಒಣಗಿಸುವುದು ಮಳೆಗಾಲದಲ್ಲಿ ಹೇಗೆ ಅಂತ ಇದಕ್ಕೆ ಏನಿಲ್ಲ ಸ್ನೇಹಿತರೆ. ನಾನು ಮಾಡಿಕೊಂಡ ಐಡಿಯಾವನ್ನು ನೋಡಿದರೆ ಅತಿ ಸರಳವಾಗಿದೆ. ನಿಮಗೆ ತೋರಿಸ್ತೇನೆ ಹೇಗೆ ಒಣಗಿಸುವುದಂತ. ಯಾಕೆ ನಾವು ಸರಳವಾಗಿದೆ ಅಂತ ಹೇಳ್ತೇನೆ ಅಂತ ಹೇಳಿದರೆ, ಈಗ ನನ್ನಲ್ಲಿ ಸಾಕಷ್ಟು ಗಿಡಗಳಿಲ್ಲ, ಸ್ವಲ್ಪನೇ ಗಿಡ ಇರೋದು. ನಾನು ಈಗಾಗಲೇ ನೆಟ್ಟಿದ್ದೇನೆ. ನನಗೆ ವರ್ಷಕ್ಕೆ 10-20 ಗಿಡ ನಾನು ನೆಡ್ತಲೇ ಬರ್ತಾಯಿದ್ದೇನೆ. ಆದರೆ ಈ ಗಿಡಕ್ಕೆ 5.5 ವರ್ಷ ಆದ್ದು. ನಾನು ಪ್ರಾರಂಭಿಸಿ 5.5 ವರ್ಷವೇ ಆದ್ದು. ಮೊದಲ ನೆಟ್ಟ ಗಿಡಗಳಿದೆಲ್ಲ ನೆಟ್ಟು 2 ವರ್ಷಕ್ಕೆ ಇಳುವರಿ ಬಂದಿದೆ ಸ್ನೇಹಿತರೆ. ಅಂದರೆ ಅದು ಗ್ರಾಫ್ಟೆಡ್ ಗಿಡ ಆದ ಕಾರಣ ಬೇಗ ಬರ್ತದೆ. ಇದರಲ್ಲಿ ವಿಶೇಷತೆ ಏನಂತ ಹೇಳಿದರೆ, ಗಂಡು ಮತ್ತು ಹೆಣ್ಣು ಗಿಡ ಅಂತ ಇದೆ. ಗಂಡು ಗಿಡದಲ್ಲಿ ಯಾವುದೇ ರೀತಿಗಳಲ್ಲೂ ಕಾಯಿಗಳಾಗುವುದಿಲ್ಲ. ನೋಡಿ ಇಲ್ಲಿ ಕೇವಲ ಹೂಗಳು ಮಾತ್ರ ಬರುವುದು. ಇದು ಪರಾಗಸ್ಪರ್ಶಕ್ಕೆ ಅಂತ ಮಾತ್ರ ಇರುವುದು. ಆದರೆ ಇಲ್ಲಿ ಸ್ವಲ್ಪ ಕಾಯಿ ಆಗಿದೆ, ಅದು ಹಣ್ಣಾಗ್ತದೆ ಇಲ್ವ ಅಂತ ಗೊತ್ತಿಲ್ಲ. ಗಂಡು ಗಿಡದಲ್ಲೂ ಕಾಯಿ ಆಗುವುದೇ ಇಲ್ಲ ಅಂತಲ್ಲ, ನೋಡಿ ಇಲ್ಲಿ ಆಗಿದೆ. ಅದು ವಿಶೇಷತೆ ಅಂತ ಹೇಳ್ಬೋದು. ಗಂಡು ಗಿಡದಲ್ಲಿ ಕಾಯಿಗಳೇ ಆಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಹೂ ಆಗಿದ್ದು ನೋಡಿ ಕಾಣ್ಬೋದು ನಿಮಗೆ. ನೋಡಿ ಕಾಯಿಗಳಾಗೋದು ತೀರಾ ಕಮ್ಮಿ. ಎಲ್ಲಿಯಾದರೂ ಸಕ್ಸಸ್ ಆದರೆ ಅದು ನನಗೆ ಲಾಭ ಅಂತ ಇಟ್ಕೊಳ್ಬೋದು. ಆದರೆ ಒಂದು ಗಂಡು ಗಿಡ ಬೇಕೇ ಬೇಕು ನಮ್ಮ ತೋಟದಲ್ಲಿ. ಗಂಡು ಮತ್ತು ಹೆಣ್ಣನ್ನು ಪ್ರತ್ಯೇಕವಾಗಿ ನಮಗೆ ಕೊಡ್ತಾರೆ ನರ್ಸರಿಗಳಲ್ಲಿ. 20 ಗಿಡಕ್ಕೆ ಒಂದರಾಗಿ ಗಂಡು ಗಿಡ ಇಟ್ಕೊಳ್ಬೋದು. ಒಂದು 50 ಗಿಡಕ್ಕೂ ಒಂದು ಗಂಡು ಸಾಕು ಸ್ನೇಹಿತರೆ. ನೋಡಿ ಎಷ್ಟು ಕಾಯಿಗಳು ಬಿಟ್ಟಿದೆ ಅಂತ ನೋಡಿ. ಇದು ಈ ತಳಿಯ ವಿಶೇಷತೆ. ಅಂದರೆ ನಾವು ನಾಟಿ ಮಾಡುವಾಗಲೂ ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಹಣ ಕೊಡ್ತೇವಲ್ಲ ಸಾಕಷ್ಟು, ಒಂದು ಗಿಡಕ್ಕೆ 400-500 ರೂಪಾಯಿ ಹಣ ಕೊಡುವಾಗ ನಾವು ಸ್ವಲ್ಪ ನೋಡ್ಕೊಳ್ಬೇಕು ಯಾವ ವೆರೈಟಿಯನ್ನು ನೆಡಬೇಕಾಗ್ತದೆ ಅಂತ. ಆಮೇಲೆ ಮುಖ್ಯವಾಗಿ ನಮಗೇನು ಅಡಿಕೆ ನೋಡಿ, ಈ ಜಾಯಿಕಾಯಿ ಗಿಡ ಇಲ್ಲಿದೆ, ಇದರಲ್ಲಿ ಇರುವ ಅಡಿಕೆಯನ್ನು ನೋಡಿ, ಈ ಗಿಡದ ಕಾಣ್ಬೋದಾ ನಿಮಗೆ ನೋಡಿ. ಆಮೇಲೆ ಅದರ ಪಕ್ಕದ್ದು ನೋಡಿ, ಸಾಕಷ್ಟು ಅಡಿಕೆ ಇದೆ ಸ್ನೇಹಿತರೆ. ಹಾಗಾಗಿ ಅಡಿಕೆ ಕಮ್ಮಿ ಆಗ್ತದೆ ಅಂತ ಹೆದರಬೇಕಂತ ಅಗತ್ಯ ಇಲ್ಲ. ನಾನಿಲ್ಲೀಗ 1 ತಿಂಗಳಾಯಿತು ಸಣ್ಣ ಸಣ್ಣ ಗಿಡಗಳನ್ನು ನಾಟಿ ಮಾಡಿ. ಇದಕ್ಕೇನು ಜಾಸ್ತಿ ತಲೆ ಕೆಡಿಸುವ ಅಗತ್ಯ ಇಲ್ಲ. ನೋಡಿ ನಿಮಗೊಂದು ವಿಶೇಷತೆ ಅಂತ ಹೇಳಿದರೆ, ವಿಶೇಷತೆ ಅಲ್ಲ, ಇಲ್ಲಿ ನಾನು ಜಾಯಿಕಾಯಿ ಗಿಡ ನೆಟ್ಟಿದ್ದೇನೆ. ಇಲ್ಲಿ ನಾನೊಂದು ಕೋಲನ್ನು ನೆಟ್ಟ ಕಾರಣ ನನಗೆ ಇಲ್ಲಿ ಜಾಯಿಕಾಯಿ ಗಿಡ ಅಂತ ಇದೆ ಅಂತ ಕಾಣ್ತಾ ಉಂಟು ಅಷ್ಟೇ. ಅಂದರೆ ಕಳೆಯ ಒಟ್ಟಿಗೆ ನಾವು ಹೇಗೆ ಕೃಷಿ ಮಾಡೋದು ಅಂತ ಹೇಳಿದರೆ, ಇಲ್ಲಿ 400 ರೂಪಾಯಿ ಒಂದು ಗಿಡ ಇದೆ ಸ್ನೇಹಿತರೆ, ಕಾಣ್ತದೆ ನಿಮಗೆ. ಸಾಧ್ಯ ಇಲ್ಲ, ಯಾಕಂತ ಹೇಳಿದರೆ ಕಳೆಯಿಂದ ತುಂಬಿ ಹೋಗಿದೆ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ನೋಡಿ ಎಷ್ಟು ಆರೋಗ್ಯದಲ್ಲಿದೆ ಅಂತ ನೋಡಿ. ಈಗ ನೋಡಿ ಸ್ನೇಹಿತರೆ, ಇಲ್ಲಿ ಕಾಣ್ಬೋದು ನಿಮಗೆ ಜಾಯಿಕಾಯಿ ಗಿಡ. ಈ ಜಾಯಿಕಾಯಿ ಗಿಡದ ವಿಶೇಷತೆ ಏನಂತ ಹೇಳಿದರೆ, ನಾವು ನೆಟ್ಟ ನಂತರ
ಅಥವಾ ಗಿಡದ ಲಕ್ಷಣ ಏನಂತ ಹೇಳಿದರೆ ಇದು ಛತ್ರಿ ಆಕಾರದಲ್ಲಿ ಬೆಳವಣಿಗೆ ಆಗೋದು. ಅಂದರೆ ಈಗ ನೋಡಿ ಸುತ್ತಲೂ ಗೆಲ್ಲುಗಳು ಬರ್ತದೆ, ಆಮೇಲೆ ಇದು ಎಲೆಗಳು ಬೆಳವಣಿಗೆ ಆಗ್ತದೆ, ಆಮೇಲೆ ಇಲ್ಲಿಯೂ ಚಿಗುರು ಬರ್ತದೆ, ಆದರೆ ಗಿಡ ಅಗಲ ಹೋಗ್ತದೆ. ಗಿಡ ಎತ್ತರ ಬರಬೇಕಾದ್ರೆ ಮಧ್ಯಭಾಗದಲ್ಲಿ ಒಂದು ಚಿಗುರು ಬರ್ತದೆ ನೋಡಿ ಸ್ನೇಹಿತರೆ, ಇಲ್ಲಿ ಕಾಣಬಹುದು ನಿಮಗೆ. ಈ ಮಧ್ಯಭಾಗದಲ್ಲಿ ಚಿಗುರು ಬರ್ತದೆ. ಇದು 1 ಅಡಿಯಷ್ಟು ಎತ್ತರಕ್ಕೆ ಬರ್ತದೆ. ಈ 1 ಅಡಿಯಷ್ಟು ಎತ್ತರಕ್ಕೆ ಬಂದ ನಂತರ ಪುನಃ ಅಲ್ಲಿ ಅಗಲ ಆಗ್ತದೆ, ಗೆಲ್ಲುಗಳು ಬರ್ತದೆ. ಆಗ ಅದು ಅಡಿಭಾಗದಿಂದ ಜಾಸ್ತಿ ಅಗಲಕ್ಕೆ ಹರಡ್ತದೆ. ಆಮೇಲೆ ಪುನಃ ಒಂದು ಚಿಗುರು ಬರ್ತದೆ ಮತ್ತು ಛತ್ರಿ ಆಕಾರದಲ್ಲಿ ಅಗಲ ಆಗ್ತದೆ. ಈ ರೀತಿ ನಮಗೆ ಜಾಯಿಕಾಯಿ ಗಿಡಗಳು ಬೆಳವಣಿಗೆ ಆಗೋದು. ಇಷ್ಟು ದೊಡ್ಡ ಗಿಡಕ್ಕೆ 400 ರೂಪಾಯಿ ಬೆಲೆ ಇದೆ ಸ್ನೇಹಿತರೆ. ಆನಂತರ ಇಲ್ಲಿ ಚಿಗುರು ಬರ್ತದೆ ನೋಡಿ, ಇದು ಬೆಳವಣಿಗೆ ಆಗಿ ಇಲ್ಲಿ ಒಂದು ಹಂತಕ್ಕೆ ಬಂದರೆ ಅದಕ್ಕೆ ಮತ್ತು ಅವರು 200 ರೂಪಾಯಿ ಹೆಚ್ಚು ಹೇಳ್ತಾರೆ, 600 ರೂಪಾಯಿ ಹೇಳ್ತಾರೆ. ಆದರೆ ನಮಗೆ ಕೃಷಿಕರಿಗೆ ಬೇಕಾದ ಯಾವುದು ಅಂತ ಹೇಳಿದರೆ ಸಣ್ಣ ಗಿಡಗಳು, ಈ 400 ರೂಪಾಯಿ ಗಿಡಗಳೇ ಬೇಕು. ಯಾಕಂತ ಹೇಳಿದರೆ ನಾವು ಮಣ್ಣಿನಲ್ಲಿ ನೆಟ್ಟ ನಂತರ ಅದು ಸಾಕಷ್ಟು ಬೆಳವಣಿಗೆ ಆಗಿ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣ್ತದೆ. ಯಾವುದೇ ರೀತಿಯಲ್ಲಿ ಇಲ್ಲಿ ಗೊಬ್ಬರವನ್ನು ಕೊಡಲಿಕ್ಕೆ ನಾನು ಹೋಗಲಿಲ್ಲ. ನಿಮಗೆ ಕಾಣ್ಬೋದು ಇಲ್ಲಿ ಬುಡ ಅಲ್ಲ, ನನ್ನ ಜಮೀನಲ್ಲಿ ಬೇಕಾದಷ್ಟು ಗೊಬ್ಬರ ಇದೆ, ಹಾಗಾಗಿ ಗಿಡಗಳು ಕೂಡ ಒಳ್ಳೆ ರೀತಿಯಲ್ಲಿ ಬರ್ತದೆ. ಯಾವುದೇ ಗೊಬ್ಬರ ಕೊಡದಿದ್ದರೂ ಕೂಡ ಇಲ್ಲಿ ಹಳದಿ ಹೂವಿನ ಕಳೆಗಳೆಲ್ಲ ಇರುವ ಕಾರಣ ಇಲ್ಲಿ ಸಾಕಷ್ಟು ನೈಸರ್ಗಿಕ ಗೊಬ್ಬರಗಳ ರಾಶಿಯೇ ಇದೆ. ನೋಡಿ ಸ್ನೇಹಿತರೆ, ಸಾಕಷ್ಟು ಜನರಿಗೆ ಇದೊಂದು ವಿಷಯ ಗೊತ್ತಿರಲಿಕ್ಕೂ ಇಲ್ಲ. ನೋಡಿ, ಈ ಗ್ಯಾಸ್ ಸ್ಟವ್ನ ಅಡಿಭಾಗದಲ್ಲಿ ಇಲ್ಲಿ ಉರಿತಾ ಇರ್ತದೆ ನೋಡಿ ಬೆಂಕಿ, ಇದರ ಅಡಿಭಾಗಕ್ಕೂ ಅಷ್ಟೇ ಶಾಖ ಹೋಗ್ತಾ ಇರ್ತದೆ. ಅಷ್ಟೇ ಹೋಗುವುದಿಲ್ಲ ಆದರೂ ಸ್ವಲ್ಪ ಮಟ್ಟಿನ ಶಾಖ ಹೋಗಿಯೇ ಹೋಗ್ತದೆ. ಅಂದರೆ ಪಾತ್ರೆ ಇಡುವಾಗ ನಾವು ಅದರ ಅಡಿಭಾಗದ ಶಾಖ ಅದಕ್ಕೆ ತಲುಪ್ತದೆ. ನಾವೇನು ಮಾಡ್ತೇವೆ ನೋಡಿ, ನಾವು ಪ್ರತಿ 2 ದಿನಕ್ಕೊಮ್ಮೆ ಕೊಯ್ಲು ಮಾಡ್ತಾ ಇರ್ತೇವೆ. 2 ದಿನದ ಹಿಂದಿನ ಜಾಯಿಕಾಯಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ನೋಡಿ ಕಾಣ್ಬೋದು ನಿಮಗೆ. ನೋಡಿ ಹುಡಿಯಾದ್ದು ಕಾಣ್ತದಾ ನೋಡಿ, ಕ್ಲಿಯರಾಗಿ ಒಣಗಿದೆ, ಸಂಪೂರ್ಣವಾಗಿ ಒಣಗಿದೆ ಸ್ನೇಹಿತರೆ. ಎಲ್ಲಿ ಒಣಗಿಸಿದ್ದು? ಸ್ಟವ್ನ ಅಡಿಯಲ್ಲಿ. ಸಾಕಷ್ಟು ಜನರಿಗೆ ಇದು ಗೊತ್ತಿರಲಿಕ್ಕಿಲ್ಲ. ಇದು ಸ್ನೇಹಿತರೆ ನಾವು ಸರಳವಾಗಿ ಕೃಷಿ ಮಾಡಿ ನಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳುವಂಥ ವಿಧಾನ. ಮತ್ತು ಇದು ಐಡಿಯಾ ನೋಡಿ, ಒಣಗಿಸಲಿಕ್ಕೆ ಗೊತ್ತಾಯ್ತಲ್ಲ ಎಲ್ರಿಗೂ. ಇದರ ಅಡಿಭಾಗದಲ್ಲಿ ಇಟ್ಟು ಬಿಡುವುದು ನೋಡಿ ಈ ರೀತಿ. ಇನ್ನು ಸ್ವಲ್ಪ ಜಾಸ್ತಿ ಸಿಕ್ಕಿದಾಗ ಏನು ಮಾಡಬೇಕು? ಇನ್ನೊಂದು ಐಡಿಯಾ ಇದೆ ಸ್ನೇಹಿತರೆ ನೋಡಿ. ಈ ರೀತಿಯ ಪಾತ್ರೆ ಇರ್ತದೆ, ಇದು ನಮ್ಮ ಕಡೆ ಇಡ್ಲಿ ಮಾಡಲಿಕ್ಕೆ ಮತ್ತು ಪುಂಡಿ ಅಂತ ಒಂದು ತಿಂಡಿ ಮಾಡ್ತೇವೆ, ಅದನ್ನೆಲ್ಲ ಮಾಡಲಿಕ್ಕೆ ಉಪಯೋಗಿಸುವಂಥದ್ದು. ಇಂತಹ ಪಾತ್ರೆಯಲ್ಲೂ ನಾವು ಒಣಗಿಸ್ಬೋದು. ಹೇಗೆ ಅಂತ ಹೇಳಿದರೆ, ಇದಕ್ಕೆ ನೀರು ಹಾಕಬೇಕು. ನೀರು ಹಾಕಿ ಇಲ್ಲಿ ಬೆಂಕಿ ಕೊಡಬೇಕು. ಬೆಂಕಿ ಕೊಟ್ಟ ನಂತರ ಈ ಪಾತ್ರವನ್ನು ಹೀಗೆ ಇಡಬೇಕು ಸ್ನೇಹಿತರೆ. ಇದು ಮುಚ್ಚಳ, ಇದು ಹೀಗೆ ಮುಚ್ಚುವಂಥ ಮುಚ್ಚಳ. ಇದನ್ನು ನಾವು ಹೀಗೆ ಉಲ್ಟ ಇಡಬೇಕು. ಉಲ್ಟ ಇಟ್ಟು ಇದರಲ್ಲಿ ಹಾಕಬೇಕು ಸ್ನೇಹಿತರೆ. ಜಾಯಿಕಾಯಿ ಮತ್ತು ಪತ್ರೆಯನ್ನು ಒಟ್ಟಿಗೆ ಹಾಕಿಬಿಡೋದು. ಹಾಕಿಬಿಟ್ಟ ನಂತರ ಇಲ್ಲಿ ನಾವು ಬೆಂಕಿ ಕೊಟ್ಟಾಗ ಇದರಲ್ಲಿ ದಿನಕ್ಕೆ 1 ಗಂಟೆ ಅಥವಾ 2 ಗಂಟೆ ನಾವು ಬೆಂಕಿ ಇಲ್ಲಿ ಉರಿಸಿದಾಗ ಈ ನೀರು ಬೇಗ ಆರುವುದಿಲ್ಲ ನೋಡಿ. ಇದು ನಿಧಾನವಾಗಿ ಬಿಸಿಯಾಗಿ ಒಣಗ್ತಾ ಬರ್ತದೆ. ನಾವು 2 ದಿನದಲ್ಲಿ ಹಾಗೆ ಒಣಗಿಸಿದರೆ 3ನೇ ದಿನದ ಕೊಯ್ಲು ಮಾಡುವಾಗ ಇದು ಒಣಗಿರ್ತದೆ. ಹಾಗಾಗಿ ನಮ್ಮಲ್ಲಿ ಕಮ್ಮಿ ಪ್ರಮಾಣದಲ್ಲಿ ಜಾಯಿಕಾಯಿ ಇರುವಾಗ ಈ ರೀತಿಯ ಐಡಿಯಾಗಳನ್ನು ಉಪಯೋಗಿಸಿಕೊಂಡು ಒಣಗಿಸ್ಬೋದು. ಇದೊಂದು ಅತ್ಯಂತ ಸರಳವಾಗಿ ಅಥವಾ ಕಡಿಮೆ ಖರ್ಚಿನಲ್ಲಿ ಆಗುವಂಥ ಒಂದು ಐಡಿಯಾ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.